ಹಾಯ್ ಎಲ್ಲರಿಗೂ ನಮಸ್ಕಾರ. ಅಭಿರುಚಿ ವೆಜ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದಿಢೀರಾಗಿ ಡಿಫ್ರೆಂಟ್ ಆಗಿ ಮಾಡಬಹುದಾದಂತಹ ಆಲೂ ಬಟಾಣಿಯಿಂದ ದಾಲ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 2 ಆಲೂಗಡ್ಡೆ, 1/4 ಕಪ್ನಷ್ಟು ಹಸಿ ಬಟಾಣಿ, 2 ಟೊಮೊಟೊ, 1 ಹಸಿಮೆಣಸು, 1 ಈರುಳ್ಳಿ, 10 ಎಸಳು ಬೆಳ್ಳುಳ್ಳಿ, ಒಂದು ಚೂರು ಚಕ್ಕೆ ತಗೊಂಡಿದ್ದೀನಿ. ಇದನ್ನ ಒಂದು ಕುಕ್ಕರ್ನಲ್ಲಿ ನೀರು ಹಾಕಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ 1 ವಿಸಿಲ್ ತೆಗಿಬೇಕು. ಈಗ ಬೇಯಿಸ್ಕೊಂಡಿರೋ ಆಲೂ ಬಟಾಣಿಯನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಒಗ್ಗರಣೆಗೆ ಜೀರಿಗೆ, ಪಲಾವ್ ಎಲೆ, ಒಣಮೆಣಸು, ಕಾಳುಮೆಣಸು, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅರ್ಧ ಟೊಮೊಟೊ ಸೇರಿಸಿ ಚೆನ್ನಾಗಿ ಬಾಡಿಸ್ಕೋಬೇಕು. ಟೊಮೊಟೊ ಚೆನ್ನಾಗಿ ಬಾಡಿದ ಮೇಲೆ 1 ಚಮಚ ಖಾರದ ಪುಡಿ, 1/4 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಸ್ವಲ್ಪ ಇಂಗು ಸೇರಿಸಿ ಸ್ಮ್ಯಾಶ್ ಮಾಡಿರುವಂತಹ ಆಲೂ ಬಟಾಣಿ ಸೇರಿಸ್ಕೊಂಡು ನೀರು ಸೇರಿಸಿ ಸ್ವಲ್ಪ ಗರಂ ಮಸಾಲ ಹಾಕಿ 10 ನಿಮಿಷ ಚೆನ್ನಾಗಿ ಕುದಿಸಿ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಆಲೂ ಬಟಾಣಿ ದಾಲ್ ರೆಡಿ ಆಯ್ತು. ಸುಲಭವಾಗಿ ಮಾಡಬಹುದಾದ ಆಲೂ ಬಟಾಣಿ ದಾಲ್ ಅನ್ನದ ಜೊತೆಗೆ ಇಡ್ಲಿ ಜೊತೆಗೆ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಹಸಿ ಬಟಾಣಿ ಇದೆಯಲ್ಲ, ಇದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು. ಹಸಿ ಬಟಾಣಿಯಲ್ಲಿ ಪೋಷಕಾಂಶಗಳು ಹೆಚ್ಚಿರುತ್ತವೆ. ಹಾಗಾಗಿ ಹಸಿ ಬಟಾಣಿ ತಿನ್ನೋದ್ರಿಂದ ಜೀರ್ಣಕ್ರಿಯೆಗೆ, ಹೃದಯದ ಆರೋಗ್ಯಕ್ಕೆ, ಹಾಗೆ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನ ಕಂಟ್ರೋಲ್ ಮಾಡೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಇದರಲ್ಲಿ ಹೆಚ್ಚು ಪ್ರೋಟೀನ್, ಫೈಬರ್, ವಿಟಮಿನ್ ಇರುತ್ತೆ. ಇದು ಮೂಳೆಗಳ ಬಲವರ್ಧನೆಗೆ ಕೂಡ ಒಳ್ಳೆಯದು. ನೋಡಿದ್ರಲ್ಲ, ಆಲೂ ಬಟಾಣಿ ದಾಲ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಅದರಲ್ಲಿರೋ ಪೋಷಕಾಂಶಗಳ ಬಗ್ಗೆ ಕೂಡ ಗೊತ್ತಾಯ್ತು. ಹಾಗಿದ್ರೆ ಇನ್ಯಾಕ್ ತಡ, ನೀವು ಕೂಡ ಆಲೂ ಬಟಾಣಿ ದಾಲ್ ಮಾಡಿ ನಿಮ್ಗೆ ಇಷ್ಟ ಆಯ್ತಾ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.